ಹಲೋ ಎವ್ರಿವನ್, ಇವತ್ತಿನ ನ್ಯೂಸ್ ಹೈಲೈಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ನಿನ್ನೆ ವಂದೇ ಮಾತರಂ ಕುರಿತಾಗಿ ಕೇಂದ್ರ ಸದನದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷಗಳ ನಡುವೆ ವಾಗ್ವಾದ ನಡೆಯುತ್ತೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಸಂದರ್ಭದಲ್ಲಿ ಮೋದಿಯವರು ಸ್ವಾತಂತ್ರ್ಯ ಚಳವಳಿಯ ಧ್ವನಿಯಾಗಿತ್ತು ಇದು. ಆದರೆ ಮುಸ್ಲಿಂ ಲೀಗ್ಗೆ ಕಾಂಗ್ರೆಸ್ ಶರಣಾಗತಿ ಹೊಂದಿ ಈ ಹಾಡನ್ನು ಕಟ್ ಮಾಡ್ತು, ತುಂಡರಿಸಿತ್ತು ಅಂತ ಆರೋಪ ಮಾಡಿದರು. ಇದಕ್ಕೆ ಪ್ರತಿಯಾಗಿ ವಿರೋಧ ಪಕ್ಷದ ನಾಯಕಿ ಪ್ರಿಯಾಂಕಾ ಗಾಂಧಿಯವರು, ಸರ್ಕಾರ ಈಗ ನಿರುದ್ಯೋಗ, ಬೆಲೆ ಏರಿಕೆ ಅಂತ ಸಮಸ್ಯೆಗಳಿದೆ, ಆದ್ದರಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೀಲಿಕ್ಕೆ ಈ ಚರ್ಚೆಯನ್ನು ಬಳಸ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಒಂದು ವಿಷಯ ಸಿಕ್ಕಿದ್ರೆ ಸಾಕು, ಸದನದಲ್ಲಿ ಕದನ ಶುರುವಾಗೇ ಬಿಡುತ್ತೆ. ಸದನಕ್ಕೆ ಕಳಿಸಿದ್ದು ಜನರು ಅವರನ್ನೆಲ್ಲ ಆಯ್ಕೆ ಮಾಡಿ ಕಳಿಸಿದ್ದು ಒಂದು ಉದ್ದೇಶಕ್ಕೋಸ್ಕರ, ಆದರೆ ನಡೆಯೋದೇ ಇಂತಹ ಗಲಾಟೆಗಳು. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಮುಂದುವರಿಯುತ್ತೆ ಅಂತ. ಎರಡನೇ ವಿಷಯ, ಅರುಣಾಚಲ ಪ್ರದೇಶದ ನಾಗರಿಕರಿಗೆ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಇತ್ತು. ಕೆಲವು ದಿನಗಳ ಹಿಂದೆ ಚೀನಾದಲ್ಲಿ ಒಬ್ಬ ಭಾರತೀಯರನ್ನು ತಡೆ ಹಿಡಿದಿಟ್ಟಿದ್ರು. ಯಾಕಂತಂದರೆ ಅವರ ಹತ್ರ ಅರುಣಾಚಲ ಪ್ರದೇಶದ ಭಾರತ ನೀಡಿದಂಥ ಪಾಸ್ಪೋರ್ಟ್ ವೀಸಾ ಇತ್ತು. ಹಾಗಾಗಿ ಚೀನಾ ಅದನ್ನು ಒಪ್ಕೊಳ್ಳಿರಲಿಲ್ಲ. ಈ ಘಟನೆಗಳ ಹಿನ್ನೆಲೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, MEA, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಕರೀತೇವೆ, ಅದು ಚೀನಾದ ಅಧಿಕಾರಿಗಳಿಗೆ ಭಾರತೀಯ ನಾಗರಿಕರು ಇರ್ತಾರಲ್ವ, ಅವರು ಚೀನಾದ ಮೂಲಕ ಪ್ರಯಾಣಿಸುವಾಗ ಅಥವಾ ಏನಾದರೂ ಸರಕು ಸಾಗಣೆ ಮಾಡುವಾಗ ಭಾರತೀಯರನ್ನೇ ಗುರಿಯಾಗಿಸ್ಕೊಳ್ಳೋ ಹಾಗಿಲ್ಲ, ಆ ಥರ ಚೀನಾ ಭರವಸೆ ಕೊಡಬೇಕು, ನಾವು ನಿಮ್ಮನ್ನು ಗುರಿಯಾಗಿಸ್ಕೊಂಡು ಯಾವುದೇ ಸಮಸ್ಯೆ ಮಾಡೋದಿಲ್ಲ ಅಂತ ಚೀನಾ ಭರವಸೆ ಕೊಡಬೇಕು ಅಂತ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹೇಳಿದೆ. ಇದರಲ್ಲಿ ರಣಧೀರ್ ಜೈಸ್ವಾಲ್ ಅವರು ಅಂತಾರಾಷ್ಟ್ರೀಯ ವಾಯು ಪ್ರಯಾಣವನ್ನು ನಿಯಂತ್ರಿಸುವ ನಿಯಮಗಳನ್ನು ಚೀನಾ ಗೌರವಿಸಬೇಕು, ಎಲ್ಲ ದೇಶಕ್ಕೂ ಇದು ಅಪ್ಲೈ ಆಗುತ್ತೆ, ಚೀನಾ ಯಾಕೆ ಈ ರೀತಿ ಮಾಡುತ್ತೆ ಅದನ್ನು ಮುಂದುವರಿಸಬಾರ್ದು ಅಂತ ರಣಧೀರ್ ಜೈಸ್ವಾಲ್ ಅವರು ಹೇಳಿದ್ದಾರೆ. ಇದರ ಜೊತೆ ಭಾರತೀಯ ನಾಗರಿಕರು ಚೀನಾದ ಮೂಲಕ ಪ್ರಯಾಣ ಮಾಡುವಾಗ ಸೂಕ್ತ ವಿವೇಚನೆ ಬಳಸುವ ಹಾಗೆ ಸಹ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ಉಕ್ರೇನ್ ಕತೆ ಮುಗಿಯೋದಿಲ್ಲ, ಅದು ಕನ್ನಡದ ಧಾರಾವಾಹಿಗಳಷ್ಟೇ ಮುಂದುವರಿತಾನೆ ಇರುತ್ತೆ. ಹಾಗೆ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ರಷ್ಯಾ ಉಕ್ರೇನ್ ಸಂಘರ್ಷವನ್ನು ಕೊನೆಗೊಳಿಸುವ US ಪ್ರಸ್ತಾವದ ಕುರಿತು ಚರ್ಚಿಸಲಿಕ್ಕೆ ಲಂಡನ್ನಲ್ಲಿ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಇತರ E3 ದೇಶಗಳು, ಅದರ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಜರ್ಮನಿ ಚಾನ್ಸಲರ್ ಫ್ರೆಡ್ರಿಕ್ ಮರ್ಚ್ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಯುರೋಪಿಯನ್ ನಾಯಕರು ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಅಮೆರಿಕ ಶಾಂತಿ ಪ್ರಸ್ತಾವ ಮಾಡ್ತಾ ಇದೆಯಲ್ವಾ, ಇದು ರಷ್ಯಾ ಪರ ಆಗಿದೆ, ಉಕ್ರೇನ್ನ ಭೂಪ್ರದೇಶವನ್ನು ರಷ್ಯಾಕ್ಕೆ ಬಿಟ್ಟುಕೊಡುತ್ತೆ ಇದು ಅಂತ ಕಳವಳಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಸ್ಟಾರ್ಮರ್ ಮತ್ತು ಜೆಲೆನ್ಸ್ಕಿ ಒಪ್ಪಂದವನ್ನು ಸ್ವೀಕರಿಸಲಿಕ್ಕೆ ಒತ್ತಡ ಯಾವುದೇ ರೀತಿ ಹೇರೋದಿಲ್ಲ, ಮತ್ತು ಕದನ ವಿರಾಮ ಘೋಷಣೆ ಮಾಡಿದ್ರು ಅದು ನ್ಯಾಯಯುತವಾಗಿರಬೇಕು, ಶಾಶ್ವತವಾಗಿರಬೇಕು ಅಂತ ಅವರು ಒತ್ತಿ ಹೇಳಿದ್ದಾರೆ. ಪ್ರತಿದಿನ ನೋಡ್ತಾ ಇರೋದೆ, ಒಬ್ಬರಿಂದ ಒಂದು ವಾಕ್ಯವನ್ನು ಹೇಳಿದರೆ ಅದೇ ವಾಕ್ಯವನ್ನು ಬೇರೆ ಬೇರೆ ಶಬ್ದವನ್ನು ಬಳಸ್ಕೊಂಡು ಇನ್ನೊಬ್ಬರು ಮತ್ತೊಂದು ಥರ ಹೇಳ್ತಿರ್ತಾರೆ. ಸುಪ್ರೀಂ ಕೋರ್ಟ್ ಸೋಮವಾರ ಚುನಾವಣಾ ಪ್ರಕ್ರಿಯೆಗೆ ಇನ್ನೂ ಚಾಲನೆ ಸಿಗದ ರಾಜ್ಯ ವಕೀಲರ ಪರಿಷತ್ತು, ಸ್ಟೇಟ್ ಬಾರ್ ಕೌನ್ಸಿಲ್ ಅಂತ ಕರೀತೇವೆ, ಅಲ್ಲಿ ಇನ್ನೂ ಚುನಾವಣಾ ಪ್ರಕ್ರಿಯೆ ಚಾಲನೆ ಸಿಗದೇ ಇರುವಂಥ ಸಂದರ್ಭದಲ್ಲಿ ಸುಮಾರು 30ರಷ್ಟು ಸ್ಥಾನಗಳನ್ನು, 100ರಲ್ಲಿ 30ರಷ್ಟು ಸ್ಥಾನಗಳನ್ನು ಮಹಿಳಾ ವಕೀಲರಿಗೆ ನಿಗದಿಪಡಿಸಬೇಕು ಅಂತ ಮಹತ್ವದ ನಿರ್ದೇಶನವನ್ನು ನೀಡ್ತಾ ಇದೆ. ಈ 30% ಪ್ರಾತಿನಿಧ್ಯದಲ್ಲಿ 20ರಷ್ಟು ಸ್ಥಾನಗಳನ್ನು ಚುನಾವಣೆ ಮೂಲಕ, 10% ಸ್ಥಾನಗಳನ್ನು ನಾಮನಿರ್ದೇಶನದ ಮೂಲಕ ಭರ್ತಿ ಮಾಡಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದ ಪೀಠ ಸ್ಪಷ್ಟಪಡಿಸ್ತಾ ಇದೆ. ಯಾರಿಗೆ ನಿಗದಿಪಡಿಸೋದು? ಮಹಿಳೆಯರಿಗೆ. ಕೇಂದ್ರ ಸರ್ಕಾರ ಸಂಸತ್ತಿಗೆ ಮಾಹಿತಿ ನೀಡಿದ ಪ್ರಕಾರ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರೀತೇವೆ, ಕಳೆದ 5.5 ವರ್ಷಗಳಲ್ಲಿ ಒಟ್ಟು 6.15 ಲಕ್ಷ ಕೋಟಿ ಮೊತ್ತದ ಸಾಲವನ್ನು ರೈಟ್ ಆಫ್ ಮಾಡಿದೆ. ರೈಟ್ ಆಫ್ ಮಾಡೋದು ಬೇರೆ, ಸಾಲ ಮನ್ನಾ ಬೇರೆ. ರೈಟ್ ಆಫ್ ಮಾಡೋದ್ರಿಂದ ಅವರ ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ರಿಮೂವ್ ಮಾಡಿಬಿಡ್ತಾರೆ, ಆದರೆ ಇದು ಮನ್ನಾ ಮಾಡದ ಹಾಗಲ್ಲ. ಮತ್ತು ರೈಟ್ ಆಫ್ ಮಾಡಿದ ಸಾಲಗಳ ವಸೂಲಿ ಪ್ರಕ್ರಿಯೆ ಮುಂದುವರಿತಾನೆ ಇರುತ್ತೆ ಅಂತ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಮಾಸೂರಿನಲ್ಲಿ ಎಷ್ಟೋ ದಶಕಗಳಿಂದ ಪಾಳು ಬಿದ್ದಿತ್ತು ಸುಮಾರು 600 ಎಕರೆ ವಿಸ್ತೀರ್ಣದ ಭೂಮಿ. ಅಲ್ಲಿ ಕಾಂಡ್ಲಾವನ, ಮ್ಯಾಂಗ್ರೂವ್ ಫಾರೆಸ್ಟನ್ನು ರೂಪಿಸಿದ್ದಾರೆ. ಹೊನ್ನಾವರದ ಸ್ನೇಹಕುಂಜ ಸಂಸ್ಥೆ ಸುಮಾರು 250 ರೈತರನ್ನು ಬಳಸಿಕೊಂಡು ಈ ಕಾಂಡ್ಲಾ ಗಿಡಗಳನ್ನು ಬೆಳೆಸಿದೆ. ಕಾಂಡ್ಲಾ ಗಿಡಗಳಿಂದ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಹೀರಿಕೆ ಆಗುತ್ತೆ. ಈ ಮ್ಯಾಂಗ್ರೂವ್ ಫಾರೆಸ್ಟ್ಗಳ ಬಗ್ಗೆ ನೀವು ಕೇಳಿರಬಹುದು ಹಲವಾರು ಕಡೆ. ಬಹಳ ಒಳ್ಳೆಯ ಒಂದು ಉತ್ತಮ ಪರಿಣಾಮವನ್ನು ಕೊಡುವಂತಹ ಅದ್ಭುತವಾದ ಸಸ್ಯಗಳು.
ಗಿಡಗಳು. ಹಾಗಾಗಿ ವಾತಾವರಣದಲ್ಲಿರುವ ಇಂಗಾಲ ಡೈಆಕ್ಸೈಡನ್ನು ಹೀರಿಕೊಂಡು ಎಲ್ಲ ಕಡೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಇದನ್ನು ಮಾಡಿದಂಥ ರೈತರಿಗೆ ಪ್ರತಿ ಎಕರೆಗೆ 6ರಿಂದ 8,000 ಆದಾಯವನ್ನು ಕಾರ್ಬನ್ ಕ್ರೆಡಿಟ್ ರೂಪದಲ್ಲಿ ನೇರವಾಗಿ ಬ್ಯಾಂಕ್ ಖಾತೆಗೆ ನೀಡಲಾಗುತ್ತೆ. ಈ ಕಾರ್ಬನ್ ಕ್ರೆಡಿಟ್ ಕಾರ್ಯವನ್ನು ಹಿಮಾಲಯ ವೆಲ್ನೆಸ್ ಕಂಪ್ನಿ ಮತ್ತು ವ್ಯಾಲ್ಯೂ ನೆಟ್ವರ್ಕ್ ವೆಂಚರ್ಸ್ ಏಜೆನ್ಸಿಗಳ ಮೂಲಕ ಕೈಗೊಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ನೀವು ಮುಖ್ಯವಾಗಿ ಎಸ್ಸೆಗಳಲ್ಲಿ ಎಥಿಕ್ಸ್ನಲ್ಲಿ ಬಳಸ್ಕೋಬಹುದು. ಬಹಳ ಇಂಪಾರ್ಟೆಂಟ್ ಆದ ವಿಷಯ. ಅದೇ ರೀತಿ ಇದನ್ನು ಫಿಲಿಮ್ಸು ಕೇಳುವ ಸಾಧ್ಯತೆ ಇರಬಹುದು. ಇಷ್ಟು ಮುಖ್ಯವಾದ ಹೈಲೈಟ್ಸ್ಗಳು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.